ಸ್ನೇಹಿತರೆ, 2029 ಎಲೆಕ್ಷನ್ ಅಲ್ಲಿ ಜೆನ್ಜಿಗಳು ಮೋದಿ ಸರ್ಕಾರವನ್ನ ಕೆಡವುತ್ತಾರ ಅಥವಾ ಕಾಂಗ್ರೆಸ್ಗೆ ಇನ್ನೊಂದು 5 ವರ್ಷ ವನವಾಸ ಸಿಗೋ ರೀತಿ ಮಾಡ್ತಾರ? ಇಲ್ಲ ಅವ್ರದ್ದೇ ಆದ ಹೊಸ ಪಕ್ಷ ಹುಟ್ಟು ಹಾಕಿ ಹೊಸ ರಾಜಕೀಯ ಕ್ರಾಂತಿಗೆ ಕಾರಣ ಆಗ್ತಾರ? ಇದೆಲ್ಲ ಕೇಳಿ ನಿಮಗೆ ಅಯ್ಯೋ ತುಂಬಾ ದೂರದ್ದು ಅಂತ ಅನಿಸ್ಬೋದು. ಏನೋ ಒಂದು ಪ್ರೊಟೆಸ್ಟ್ ಮಾಡಿದ್ರು ಅಂತ ಹೇಳಿ ಈ ಇನ್ನೂ ಚಿಗುರು ಮೀಸೆಯ ಹುಡುಗರ ಕೈಯಲ್ಲಿ ಸರ್ಕಾರ ಚೇಂಜ್ ಮಾಡೋಕ್ಕಾಗತ್ತಾ? ಅಷ್ಟು ನಂಬರ್ ಅವ್ರದ್ದಿದೆಯಾ? ಅಷ್ಟೊಂದು ಜನ ಇದ್ದಾರಾ ಅಂತ ನೀವು ಕೇಳ್ಬೋದು. ಆದರೆ ಸ್ನೇಹಿತರೆ, ಅವರ ನಂಬರ್ ನಾವು ನಿಮಗೀಗ ಹೇಳ್ತೀವಿ. ಜೆನ್ಜಿಗಳ ಟೋಟಲ್ ನಂಬರ್ ಎಷ್ಟಾಗಿರುತ್ತೆ ಅಂಥೇಳಿ. ಆ ನಂಬರ್ ನೋಡಿದಾಗ ಕೇಳಿದಾಗ ನಿಮಗೆ ಡೆಫಿನೆಟ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. 2029 ಚುನಾವಣೆಗೆ ಇನ್ನೂ 2.5 ವರ್ಷ ಇದೆಯಲ್ವಾ? ಅಷ್ಟು ಹೊತ್ತಿಗೆ ಟೋಟಲ್ ಎಷ್ಟು ಜೆನ್ಜಿಗಳಿರ್ತಾರೆ ವೋಟರ್ಸಲ್ಲಿ ಅನ್ನೋದು ಬಹಳ ದೊಡ್ಡ ಸರ್ಪ್ರೈಸ್ ಕಾದಿದೆ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ಜೆನ್ಜಿ ಅಂದರೆ 1997ನಿಂದ 2012 ನಡುವೆ ಹುಟ್ಟಿದವರು. ಅಂದರೆ 2029ನೇ ಇಸ್ವಿಗೆ ಅವರು 18ರಿಂದ 32ರ ಏಜ್ ಗ್ರೂಪ್ನಲ್ಲಿರೋ ಯುವಕರು. ಇವರೇ ಈಗ ಭಾರತದ ರಾಜಕೀಯದಲ್ಲಿ ದೊಡ್ಡ ಪ್ರಭಾವ ಬೀರೋಕೆ ರೆಡಿ ಆಗ್ತಾ ಇದ್ದಾರೆ. ವಿಶ್ವಸಂಸ್ಥೆ ಕೊಟ್ಟಿರೋ ಡೇಟಾ ಪ್ರಕಾರ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ 2024ರ ಪ್ರಕಾರ ಭಾರತದಲ್ಲಿ 2029ರ ಹೊತ್ತಿಗೆ 18ರಿಂದ 32 ವರ್ಷದ ಒಳಗಿನ ಈ ಯುವ ಪಡೆ ಸುಮಾರು 38-40 ಕೋಟಿ ಜನಸಂಖ್ಯೆಗೆ ತಲುಪುತ್ತೆ. ಇದರಲ್ಲಿ ಸುಮಾರು 19 ಕೋಟಿ 90 ಲಕ್ಷ ಯುವಕರು ಮತ್ತು 18 ಕೋಟಿ 10 ಲಕ್ಷ ಯುವತಿಯರು. ಈ ನಂಬರ್ ಏನು ಹೇಳುತ್ತೆ ಗೊತ್ತಾ? ಇಷ್ಟು ವರ್ಷ ಭಾರತದ ಎಲೆಕ್ಷನ್ಗಳಲ್ಲಿ ದೊಡ್ಡ ವೋಟಿಂಗ್ ಗ್ರೂಪ್ ಆಗಿದ್ದ ಮಿಲೆನಿಯಲ್ಸನ್ನು ಇವರೀಗ ಹಿಂದಿಕ್ತಾ ಇದ್ದಾರೆ. ಮಿಲೆನಿಯಲ್ಸ್ ಅಪ್ಡೇಟೆಡ್ ಜನ್ರೇಷನ್ ಆಗಿದ್ರು. ಜೆನ್ಜಿಗಳಿನ್ನೂ ಕೂಡ ಮಕ್ಕಳಾಗಿದ್ರು. ಅವ್ರನ್ನಷ್ಟು ಸೀರಿಯಸ್ ತಗೊಳ್ತಿರ್ಲಿಲ್ಲ ಪೊಲಿಟಿಷಿಯನ್ಸ್. ಇನ್ನೂ ವೋಟಿಂಗ್ ಬಂದಿಲ್ವಲ್ಲ ಅವರಿಗೆ ಅಂತ. ಆದರೆ 2029ರ ಹೊತ್ತಿಗೆ ಮಿಲೆನಿಯಲ್ಸ್ ಸಂಖ್ಯೆಯನ್ನು ಜೆನ್ಜಿಗಳು ಬೀಟ್ ಮಾಡಿ ಮುಂದಕ್ಕೆ ಬರ್ತಾರೆ. ಮಿಲೆನಿಯಲ್ಸ್ ಜನಸಂಖ್ಯೆ ಅವಾಗ 35 ಕೋಟಿ ಇರುತ್ತೆ. ಜೆನ್ಜಿಗಳು ಅವರಿಗಿಂತ ಸುಮಾರು 4 ಕೋಟಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ. ಈ ಮೂಲಕ ದೇಶದ ಅತಿ ದೊಡ್ಡ ವಯಸ್ಕ ಪೀಳಿಗೆ ಆಗ್ತಾರೆ, ಲಾರ್ಜೆಸ್ಟ್ ಅಡಲ್ಟ್ ಗ್ರೂಪ್. ಇದರ ಜೊತೆಗೆ ಇವರಿಗಿಂತ ಕಿರಿಯವರಾದ ಜನರೇಷನ್ ಆಲ್ಫಾ ಕೂಡ ವೋಟಿಂಗ್ ಲೈನ್ಗೆ ಹತ್ತಿರ ಬರ್ತಾ ಇದ್ದಾರೆ. ಇವರ ಸಂಖ್ಯೆ ಕೂಡ 2029ಕ್ಕೆ 41 ಕೋಟಿ ಇರುತ್ತೆ. 2031 ದಾಟುವಷ್ಟರಲ್ಲಿ ಆ 41 ಕೋಟಿಯಲ್ಲೂ ಕೂಡ ದೊಡ್ಡ ಪ್ರಮಾಣದ ಪಾಪ್ಯುಲೇಷನ್ ವೋಟಿಂಗ್ ರೈಟ್ಸನ್ನು ಪಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದು ಸಾಮಾನ್ಯ ಬೆಳವಣಿಗೆ ಅಲ್ಲ. ಇಷ್ಟರವರೆಗೆ ನಡ್ಕೊಂಡ್ಬರ್ತಾ ಇದ್ದ ರಾಜಕೀಯ ಲೆಕ್ಕಾಚಾರವನ್ನು ಉಲ್ಟಾ ಮಾಡುವ ಬೆಳವಣಿಗೆ. ಸ್ನೇಹಿತರೆ, ದೇಶದಲ್ಲಿ ಈಗ ನಡೀತಿರೋ ಘಟನೆಗಳು, ಯುವಕರ ಹೋರಾಟ, ಜೆನ್ಜಿಗಳ ಪ್ರಭಾವ, ಇವೆಲ್ಲ ರಾಜಕೀಯ ಪಕ್ಷಗಳು ಒಮ್ಮೆ ನಿಂತು ಒಂದ್ಸಲ ಡೀಪ್ ಆಗಿ ಯೋಚನೆ ಮಾಡಲೇಬೇಕಾಗಿರೋ ಸಿಚುವೇಶನನ್ನು ತಂದಿಟ್ಟಿವೆ. ಇತ್ತೀಚೆಗೆ ನಡೆದ ತಮಿಳುನಾಡು ಚುನಾವಣೆ ನೋಡಿ. ವಿಜಯ್ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಜೆನ್ಜಿಗಳು. ಇದನ್ನು ಖುದ್ದು ಅಣ್ಣಾಮಲೈ ವಿಶ್ಲೇಷಣೆ ಮಾಡಿದ್ರು. ವಿಜಯ್ ಗೆಲ್ಲೋಕ್ಕಿಂತ ಮುಂಚೆನೇ ವಿಜಯ್ ಥರದ ಸೂಪರ್ ಸ್ಟಾರ್ ಮತ್ತು ಈಗಿನ ಜೆನ್ಜಿಗಳು ಅಂದ್ಕೊಂಡಿದ್ದೀರಾ ಸುಲಭದಲ್ಲಿ ಅವ್ರನ್ನ ಅರ್ಥ ಮಾಡ್ಕೋಬೋದು ನೀವು ಅಂತ? ಅಷ್ಟು ಸುಲಭ ಇಲ್ಲ ಎಲೆಕ್ಷನ್ ಇದು ಅಂತ ಅಣ್ಣಾಮಲೈ ಹೇಳಿದರು. ಇದರ ಇಂಪ್ಯಾಕ್ಟ್ ಏನು? ಈಗ ಆ ಪಕ್ಷ ಈ ಪಕ್ಷ ಅನ್ನೋ ಮಾತಿಲ್ಲ. ಎಲ್ಲ ಪಕ್ಷಗಳು ಗಮನ ಹರಿಸಲೇಬೇಕಾದ ಅತಿ ದೊಡ್ಡ ಇನ್ಫ್ಲೂಯೆನ್ಷಿಯಲ್ ಜನರೇಷನ್ ಗ್ರೂಪ್ ಆಗಿ ಜೆನ್ಜಿಗಳು ಮತ್ತು ಜೆನ್ ಆಲ್ಫಾಗಳು ಹೊರ ಹೊಮ್ತಾ ಇದ್ದಾರೆ. ಇಲ್ಲಿ ಕಾಕ್ರೋಚ್ ಪಾರ್ಟಿ ಬಗ್ಗೆ ಮಾತಾಡ್ತಿಲ್ಲ. ಅವರೇನು ಡಿಸೈಡ್ ಮಾಡಿಲ್ಲ ಅದನ್ನ ಪೊಲಿಟಿಕಲ್ ಪಾರ್ಟಿ ಮಾಡಕ್ಕೆ. ನಾವು ಯುವ ಸಮುದಾಯದ ಬಗ್ಗೆ ಮಾತಾಡ್ತಿದ್ದೀವಿ, ಕಾಕ್ರೋಚ್ ಪಾರ್ಟಿ ಬಗ್ಗೆ ಅಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಪೊಲಿಟಿಕಲ್ ಪಾರ್ಟಿ ಅಂದಮೇಲೆ ಇಲ್ಲಿ ತನಕ ಕೂಡ ಅವ್ರದ್ದೇ ಆದ ಚುನಾವಣಾ ಸಮೀಕರಣಗಳು, ಜಾತಿ, ಧರ್ಮ, ಯಾರಿಗೆ ಟಿಕೆಟ್ ಕೊಟ್ರೆ ಯಾರು ವೋಟ್ ತಗೋಬಹುದು, ಈ ಭಾಗದ ಜನರನ್ನ ಹೇಗೆ ನಮ್ಮ ಕಡೆಗೆ ಸೆಳಿಬಹುದು, ಈ ತರ ನಾನಾ ಸಮೀಕರಣಗಳನ್ನ, ಎಲೆಕ್ಷನ್ ಲೆಕ್ಕಾಚಾರಗಳನ್ನ ಮಾಡ್ತಾರೆ. ಇಲ್ಲಿವರೆಗೂ ಪೊಲಿಟಿಕಲ್ ಪಾರ್ಟಿಗಳು ಪಾಲಿಸಿ ಕೊಂಡು ಬಂದಿರೋ ಈ ಪಾಲಿಸಿ, ಈ ಟ್ರೆಡಿಷನಲ್ ಲೆಕ್ಕಾಚಾರ ಅದು ಯುವ ಪಡೆಯೊಂದಿಗೆ ಅಷ್ಟು ಸಿಂಕ್ ಆಗ್ತಿಲ್ಲ. ಇದರ ಪರಿಣಾಮ ಭಾರತದ ಎಲೆಕ್ಷನ್ ಲ್ಯಾಂಡ್ಸ್ಕೇಪ್ ಅನ್ನೇ ಅವರು ಕಂಪ್ಲೀಟ್ ಆಗಿ ರೀಶೇಪ್ ಮಾಡೋ ಪವರ್ ಅನ್ನ ಪಡಿತಾ ಇದ್ದಾರೆ. ಮಾಡ್ತಾರಾ ಅಥವಾ ಈ ಹಳೆ ಕಾಲದ ಪೊಲಿಟಿಷಿಯನ್ಗಳ ಹಿಂದೆ ನಮ್ಮಣ್ಣ ಅಂತ ಹೋಗ್ತಾರಾ? ಅದಿನ್ನು ನಮಗೆ ಪ್ರೂವ್ ಆಗಬೇಕು. ಆದರೆ ಆ ಪವರ್ ಬರ್ತಾ ಇದೆ ಜೆನ್ಜಿಗಳ ಕೈಯಲ್ಲಿ, ಆಲ್ಫಾಗಳ ಕೈಯಲ್ಲಿ, ಮಿಲೇನಿಯಲ್ಸ್ ಕೈಯಲ್ಲೂ ಬಂದಿತ್ತು. ಮಿಲೇನಿಯಲ್ಸ್ ಹೆಚ್ಚಿನವರು ಈ ಅವಕಾಶವನ್ನು ಕಳ್ಕೊಂಡಿದ್ದಾರೆ. ಅವರು ಅಣ್ಣಂದ್ರಗಳ ಹಿಂದೆ, ನಮ್ಮ ನಾಯಕ ಅಂತೇಳಿ ಅವ್ರ ಹಿಂದೆ ಓಡಾಡ್ತಿದ್ದಾರೆ ಹೆಚ್ಚಿನವರು. ಆದರೆ ಜೆನ್ಜಿ ಮತ್ತು ಜೆನ್ ಆಲ್ಫಾ ಕೈಗೆ ಮತ್ತೆ ಆ ಅಪರ್ಚುನಿಟಿ ಬರ್ತಾ ಇದೆ. ಅವ್ರು ಫಸ್ಟ್ ಟೈಮ್ ವೋಟರ್ಸ್ ಆಗಿ ಬರುವಂಥ ಟೈಮ್ನಲ್ಲಿ ಅವರು ದೇಶದ ಭವಿಷ್ಯವನ್ನು ಬದಲಾಯಿಸ್ಬೋದು. ಈಗ ಜಾತಿ, ಧರ್ಮ, ಇಸಮ್ಗಳು, ನಾನು ಲೆಫ್ಟು, ನಾನು ರೈಟು, ನಾನು ಮಿಡಲು ಇದೆಲ್ಲ ಹಿಡ್ಕೊಂಡು ಬರಬೇಡಿ. ದೇಶ ಉದ್ಧಾರಕ್ಕೆ ಏನು ಮಾಡ್ತೀರಾ ಹೇಳಿ, ಆ ಮೂಲಕ ನಮ್ಮ ಉದ್ಧಾರಕ್ಕೆ ಏನು ಮಾಡ್ತೀರಾ ಹೇಳಿ ಅಂತ ಕೇಳೋ ದೊಡ್ಡ ಪವರ್ ಇವ್ರ ಕೈಗೆ ಬರ್ತಾ ಇದೆ. ಅದನ್ನು ಅವರು ಕರೆಕ್ಟಾಗಿ ಬಳಸ್ಕೊಂಡು ಪ್ರಾಕ್ಟಿಕಲ್ ಇಶ್ಯೂಸ್ ಕಡೆಗೆ ಇಂಪಾರ್ಟೆನ್ಸ್ ಕೊಟ್ಟುಬಿಟ್ರೆ
ದೇಶದ ಮುಂದಿನ ಪಾಲಿಟಿಕ್ಸ್ ಶಾಶ್ವತವಾಗಿ ಬದಲಾಗಬಹುದು. ಹೆಚ್ಚೆಚ್ಚು ಯುವ ಮುಖಗಳು ಯುವ ಭಾರತವನ್ನ ರೆಪ್ರೆಸೆಂಟ್ ಮಾಡೋ ರೀತಿ ಆಗ್ಬೋದು ಸ್ನೇಹಿತರೆ. ಪಾರ್ಲಿಮೆಂಟ್, ವಿಧಾನಸಭೆ ಎಲ್ಲ ಕಡೆ ಸೀಟುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ನಮ್ಮ ಹಕ್ಕದು. ಸೀಟ್ ಜಾಸ್ತಿ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ಕೊಟ್ಟರೆ ನಾವು ಒಪ್ಪಲ್ಲ. ಕೊಡಿ, ನಮ್ಮ ಯಂಗ್ ಏಜ್ಗೆ ಕೊಡಿ ರೆಪ್ರೆಸೆಂಟೇಷನ್ ಅಂತ ಕೇಳುವ ದೊಡ್ಡ ಅವಕಾಶ ಬರ್ತಾ ಇದೆ ಸ್ನೇಹಿತರೆ. ಈಗ ನೋಡಿ, ಇತ್ತೀಚಿನ ನೀಟ್ ಪ್ರಕರಣದಲ್ಲಿ ಸಣ್ಣದಾಗಿ ಆರಂಭ ಆದ ಪ್ರತಿಭಟನೆ ನೋಡ್ತಿದ್ದಂತೆ ನ್ಯಾಷನಲ್ ಮೂವ್ಮೆಂಟ್ ಆಯಿತು. ಅವರು ಫೈಟ್ ಮಾಡಿದ್ರು ಬಲಿಷ್ಠ ಮೋದಿ ಸರ್ಕಾರದ ವಿರುದ್ಧ. ಹಾಗಂತ ಕಾಂಗ್ರೆಸ್ನವರೊಟ್ಟಿಗೆ ಸೇರ್ಕೊಂಡಿಲ್ಲ, ಕಾಂಗ್ರೆಸ್ ಅನ್ನ ಕೂಡ ಈಕ್ವಲಿ ಆಚೆ ಇಟ್ರು, ಅವರು ದೂರ ಇಟ್ರು. ಬರೀ ಯುವಕರು ಪ್ರತಿಭಟನೆ ಮಾಡಿ, ನಿಜ ಒಂದಷ್ಟು ಸಂಘಟನೆಗಳೆಲ್ಲ ಹೋಗಿ ಅವರಿಗೆ ಬೆಂಬಲ ಕೊಟ್ಟರು. ಆದರೆ ಶುರು ಮಾಡಿದ್ಯಾರು, ಅದನ್ನು ಹಿಡಿದು ಮಾಡಿ ತೋರಿಸಿ ಸರ್ಕಾರವನ್ನು ಬಗ್ಸಿ ರಾಜೀನಾಮೆ ತಗೊಂಡು ಬಿಲ್ ಪಾಸ್ ಮಾಡಿಸಿರೋದು ಯಾರು? ಕಾಂಗ್ರೆಸ್ ಬೆಂಬಲಿತ ವಿದ್ಯಾರ್ಥಿಗಳು ಅಲ್ಲ, ಬಿಜೆಪಿ ಬೆಂಬಲಿತ ವಿದ್ಯಾರ್ಥಿಗಳು ಅಲ್ಲ, ಇಬ್ಬರಿಂದ ಈಕ್ವಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರೋ ವಿದ್ಯಾರ್ಥಿಗಳು. ಸಿಜೆಪಿ ಅನ್ನೋ ಒಂದು ಪಾರ್ಟಿ ಅಲ್ಲದ ಪಾರ್ಟಿ, ಅದೊಂದು ನೆಪ ಆಯಿತು ಅಷ್ಟೇ ಸಿಜೆಪಿ. ಜೊತೆಗೆ ಸ್ನೇಹಿತರೆ, ಇನ್ನೊಂದು ದೊಡ್ಡ ಇಂಪ್ಯಾಕ್ಟ್ ಏನು ಗೊತ್ತಾ? ರಿವರ್ಸ್ ಮೆಂಟೋರ್ಶಿಪ್. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಮನೆಯ ಯಜಮಾನ, ಅಪ್ಪನೋ ಅಜ್ಜನೋ ಅಥವಾ ಅಜ್ಜಿನೋ ಯಜಮಾನಿನೋ ಅವರು ಯಾರಿಗೆ ವೋಟ್ ಹಾಕಬೇಕು ಅಂತ ಡಿಸೈಡ್ ಮಾಡ್ತಿದ್ರು. ಫ್ಯಾಮಿಲಿ ಎಲ್ಲ ಅದನ್ನು ಫಾಲೋ ಮಾಡ್ತಿದ್ರು. ಅಥವಾ ಮಕ್ಕಳ ಮೇಲೆ ಅವರು ಬೆಳೀತಾ ಇದ್ದ, ಅವರ ಸುತ್ತಮುತ್ತ ನಡೀತಾ ಇದ್ದ ಚರ್ಚೆಗಳು ಪ್ರಭಾವ ಬೀರ್ತಾ ಇದ್ವು. ಆದರೆ 2029 ಹೊತ್ತಿಗೆ ಟೆಕ್ ಸ್ಯಾವಿಯಾಗಿರೋ ಈ ಜೆನ್ಜಿ ವೋಟರ್ಸ್ ತಮ್ಮ ಮನೆಯ ಹಿರಿಯರ ರಾಜಕೀಯ ನಿಲುವುಗಳನ್ನೇ ಚೇಂಜ್ ಮಾಡೋ ಲೆವೆಲ್ಗೆ ಬೆಳೀತಾ ಇದ್ದಾರೆ. ತಮಿಳುನಾಡು ಎಲೆಕ್ಷನ್ನಲ್ಲೂ ಹೀಗೆ ಆಗಿತ್ತು. ವಿಜಯ್ ನೇರವಾಗಿ ಜೆನ್ಜಿಗಳಿಗೆ ನಿಮ್ಮ ಅಪ್ಪ ಅಮ್ಮಂಗೆ TVKಗೆ ವೋಟ್ ಮಾಡಿ ಅಂಥೇಳಿ ನೀವು ಹೋಗಿ ಮನವರಿಕೆ ಮಾಡಿಕೊಡಿ ಅಂಥೇಳಿ ಕರೆ ಕೊಟ್ಟಿದ್ರು ಅವರು ಯಂಗ್ಸ್ಟರ್ಸ್ಗೆ. ಅದು ಅವರಿಗೆ ವರ್ಕ್ ಆಗಿತ್ತು. ಇದನ್ನೇ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಕೂಡ ಹೇಳಿದ್ದಾರೆ ಮೊನ್ನೆ. ಜೆನ್ಜಿ ಪೀಳಿಗೆ ಎಲ್ಲವನ್ನ ಪ್ರಶ್ನೆ ಮಾಡ್ತಾರೆ, ಎಲ್ಲದರಲ್ಲೂ ಲಾಜಿಕ್ ಹುಡುಕ್ತಾರೆ ಅಂತ ಹೇಳಿದರು. ಈಗ ಮನೆಯಲ್ಲಿ ವಾಟ್ಸಪ್ಗಳಲ್ಲಿ ಹರಿದಾಡೋ ಫೇಕ್ ಪೊಲಿಟಿಕಲ್ ನ್ಯಾರೇಟಿವ್ಗಳನ್ನು ಅದೇ ಕ್ಷಣದಲ್ಲಿ ಡಿಬಂಕ್ ಮಾಡಿ ಅಥವಾ ಸರಿಯಾದ ಮಾಹಿತಿಯನ್ನು ಮನೆಯವರಿಗೆ ಸ್ಪ್ರೆಡ್ ಮಾಡಿ ತಮ್ಮ ಹಿರಿಯರ ವೋಟಿಂಗ್ ಚಾಯ್ಸನ್ನೇ ಬದಲಾಯಿಸೋ ಶಕ್ತಿ ಈ ಯುವ ಪಡೆಗೆ ಬಂದಿದೆ. ಒಟ್ಟಿನಲ್ಲಿ 2029ಕ್ಕೆ ಕೇವಲ ಭಾಷಣ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ. ಈ ಯುವಕರ ಪ್ರಾಕ್ಟಿಕಲ್ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆಗೆ ರಾಜಕೀಯ ಪಕ್ಷಗಳು ಸಿಲುಕಿವೆ. ಇದರ ಪರಿಣಾಮ ರಾಜಕೀಯ ಪಕ್ಷಗಳು ತಮ್ಮ ಕ್ಯಾಂಪೇನ್ ಸ್ಟೈಲ್ ಮಾತ್ರ ಅಲ್ಲ, ಟಿಕೆಟ್ ಹಂಚೋ ಸ್ಟೈಲ್ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಮಾಡಲೇಬೇಕು. ಹಿಂದೆ ಏನಾಗ್ತಿತ್ತು, ಯಾರೋ ಹಳೆ ತಲೆಗಳಿಗೆ, ಮುಖಂಡರಿಗೆ, ನಾಯಕರ ಮಕ್ಕಳು ಮೊಮ್ಮಕ್ಕಳು ವಂಶವಾದ, ಜಾತಿವಾದ ಇದೆಲ್ಲ ಮಾಡಿಕೊಂಡು ಟಿಕೆಟ್ ಹಂಚಿಕೊಂಡು ಬರ್ತಾಯಿದ್ರು. ಆದರೆ ಜೆನ್ಜಿ ಪಡೆ ಇವನು ನಮ್ಮ ಜಾತಿಯವನು, ಈಕೆ ನಮ್ಮ ಜಾತಿಯ ನಾಯಕನ ಮಗ ಅಂತ ಜಾಸ್ತಿ ನೋಡೋಕೆ ಹೋಗಲ್ಲ ಅನ್ನೋ ಹೋಪ್ ನಮಗಿದೆ. ಮಿಲಿನಿಯಲ್ಸ್ ಮೇಲೂ ಅದೇ ಹೋಪ್ ಇತ್ತು, ಅಡ್ವಾನ್ಸ್ ಜನ್ರೇಷನ್ ಅಂತ. ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ವರ್ಕ್ ಆಗಿಲ್ಲ ಅದು. ಆದರೆ ಜೆನ್ಜಿ ಮತ್ತು ಆಲ್ಫಾ ಆದರೂ ಕೂಡ ಜಾತಿಯ ವಿಷವನ್ನು, ಈ ಗಲೀಜನ್ನು, ಅಸಹ್ಯವನ್ನು ಕಳಚಿ ಬಿಸಾಕಿ ವೋಟ್ ಹಾಕ್ತಾರೆ ಅಂತ ನಾವು ಹೋಪ್ ಇಟ್ಕೊಂಡಿರೋಣ ಸ್ನೇಹಿತರೆ. ಸದ್ಯಕ್ಕೆ ಆ ಭರವಸೆ ಇದೆ. ಜೊತೆಗೆ ಲಕ್ಷಾಂತರ ಜನರನ್ನು ಸೇರಿಸಿ ರ್ಯಾಲಿ ಮಾಡಿದ್ರೆ ಸಾಲಲ್ಲ. ಯಾಕಂದರೆ ಇವತ್ತಿನ ಚುನಾವಣೆ ಡಿಜಿಟಲ್ ವರ್ಲ್ಡ್ನಲ್ಲೂ ನಡೆಯುತ್ತೆ. ಕ್ಯಾಂಪೇನ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳ ಆಲ್ಗರಿದಮ್ ಮೂಲಕ, ಮೈಕ್ರೋ ಕ್ಯಾಂಪೇನ್ಗಳ ಮೂಲಕ ಯುವಕರ ಮೈಂಡ್ಗೆ ತಲುಪುವ ಪ್ರಯತ್ನವನ್ನು, ಸರ್ಕಸನ್ನು ಎಲ್ಲ ಪಕ್ಷಗಳು, ಎಲ್ಲ ಲೀಡರ್ಗಳು ಮಾಡಬೇಕಾಗತ್ತೆ. ನೀಟ್ ಪ್ರತಿಭಟನೆ ವೇಳೆ ನರೇಂದ್ರ ಮೋದಿಯವರು 3 ಶಾರ್ಟ್ ವಿಡಿಯೋಸನ್ನು ಮಾಡಿ ಅಪೀಲ್ ಮಾಡಿದ್ರಲ್ಲ ಯುವ ಜನತೆಗೆ, ನೇರವಾಗಿ ರೀಚ್ ಆಗೋಕ್ಕೆ ಪ್ರಯತ್ನ ಪಟ್ಟರಲ್ಲ, ಅದು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಒಟ್ಟಿನಲ್ಲಿ ಸ್ನೇಹಿತರೆ, ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡೋ ಕ್ಯಾಂಪೇನನ್ನು ಹಾಗೂ 10, 20, 30, 60, 70 ವರ್ಷಗಳಿಂದ ಕಟ್ಕೊಂಡ್ಬಂದಿರೋ ಪಾರ್ಟಿ ಮತ್ತು ಅವುಗಳ ನೆಟ್ವರ್ಕನ್ನು ಎಲ್ಲೋ ಮೂಲೆಯಲ್ಲಿ ಕೂತ ಒಬ್ಬ ಸಾಮಾನ್ಯ ಭಾರತೀಯ ಹುಡುಗ ಅಥವಾ ಹುಡುಗಿ ಒಂದೇ ಒಂದು ಕೌಂಟರ್ ಮೀಮ್ ಪೇಜನ್ನು ಕ್ರಿಯೇಟ್ ಮಾಡಿ ಎದುರು ಹಾಕೊಂಡು ನಿಲ್ಲಬಲ್ಲರು ಅನ್ನೋದೀಗ ಸಾಬೀತಾಗಿದೆ. ಭಾರತದ ಅತಿ ದೊಡ್ಡ ನಾಗರಿಕ ಚಳವಳಿಯನ್ನು ಡಿಜಿಟಲಿ ಹುಟ್ಟು ಹಾಕೋ ಶಕ್ತಿ ಬೆರಳ ತುದಿಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಲಭ್ಯ ಇದೆ ಇವತ್ತು. ಹೀಗಾಗಿ 2029ರಲ್ಲಿ ಅಧಿಕಾರ ಹಿಡಿಯೋಕೆ ಬಯಸೋ ಯಾವುದೇ ಪಕ್ಷ ಬರೀ ಹಿರಿಯ ಮತದಾರರನ್ನು ಒಲಿಸಿದ್ರೆ ಸಾಕಾಗಲ್ಲ. ಹೊಸ ಜೆನ್ಜಿ ಪೀಳಿಗೆಯ ಭಾಷೆಯಲ್ಲಿ, ಅವ್ರದ್ದೇ ಸ್ಟೈಲ್ನಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು, ಅವರ ಸ್ಪೀಡ್ನಲ್ಲಿ ಓಡೋದು, ಅವರಿಗೆ ಸರಿಯಾಗಿ ಮಾರ್ಗದರ್ಶನವನ್ನು ಕೂಡ ಮಾಡೋದು ಇವತ್ತಿನ ಅನಿವಾರ್ಯತೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗೋದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ನೋಡೋಕ್ಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳು ಎಲ್ಲ ಆಡಿಯನ್ಸಿಗೆ ಸಿಗೋಕ್ಕಿಂತ ಮುಂಚೆ ಮೆಂಬರ್ಸ್ಗೆ ಅರ್ಲಿ ಆಕ್ಸೆಸ್ ಕೂಡ ಸಿಗ್ತಾ ಇದೆ. ಹಾಗೂ ಸ್ನೇಹಿತರೆ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.